ನಿಮ್ಗೆ ಯಾರು MP ಆದ್ರೆ ಉತ್ತಮ? ಮುಂಜಾನೆ ಆದ್ರೆ ಉತ್ತಮ ನಮಗೆ. ಅವರು ಯಾಕೆ ಡಾಕ್ಟ್ರು ಎಲ್ಲ ಸೇವೆನೂ ಮಾಡವ್ರೆ, ಇದು ಒಂದು ಸೇವೆ ಮಾಡ್ಲಿ ಅವರು. ಯಾಕೆ DK ಸುರೇಶ್ ಅವ್ರು ಬೇಡ? ಅವ್ರು ಆಗ್ಲೇ ಎಲ್ಲ 5-6 ಸಾರಿ ಗೆದ್ದೆ ಚೆನ್ನಾಗಿ ಮಾಡಿಕೊಂಡವ್ರೆ. ನಾವು ರೈತರು ಮನ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಗೆಲ್ಲಿಸ್ಬೋದು. ಅವ್ರ ಹಣ ಏನು ಮಾಡಲ್ಲ, ರೈತರು ಮನ್ಸು ಮಾಡ್ಬೇಕು ನಮ್ಗೆ. ನಿಮ್ಗೆ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ಮೋದಿ. ಈಗ ಸಿದ್ದರಾಮಯ್ಯ ಮಾಡಿರೋ ಅನುಕೂಲ ಏನ್ ಗೊತ್ತಾ, ಗಂಡಸರಿಗೆ ಇಟ್ಟಿಲ್ಲ, ಆ ದೇವ್ರು ಈ ದೇವ್ರು ಅಂತ ಹೊಂಟೈತಾರೆ. ಸಿದ್ದರಾಮಯ್ಯ ಮಾಡಿರೋರು 2,000 ಕೊಡ್ತಾನೆ, ನಮ್ಮ ಹತ್ರ 6,000 ಹೊಡಿತಾನೆ. ನಿಮ್ಗೆ ಯಾರು MP ಆದ್ರೆ ಉತ್ತಮ? ನಮ್ ಕುಮಾರಸ್ವಾಮಿ ಆದ್ರೆ ಉತ್ತಮ. ಹಂಗ ಹೇಳಂಗಿಲ್ಲ. ಈಗ ಕಾಂಗ್ರೆಸ್ ಇಂದ DK ಸುರೇಶ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, BJP ಇಂದ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮಂಜುನಾಥ್ ಆದ್ರೆ ಉತ್ತಮ ನಮಗೆ. ಅವರು ಯಾಕೆ ಡಾಕ್ಟ್ರು ಎಲ್ಲ ಸೇವೆನೂ ಮಾಡವ್ರೆ, ಇದು ಒಂದು ಸೇವೆ ಮಾಡಲಿ ಅವರು. ಬರೀ ಆಸ್ಪತ್ರೆಯಲ್ಲಿ ಮಾಡವ್ರೆ, ಈ ಜನ ಸುತ್ತ ಬಂದು ಅವರು ಒಂದು ಮಾಡಲಿ ಅಂತ ನಮ್ಗೆ ಆಸೆ. ಯಾಕೆ DK ಸುರೇಶ್ ಅವ್ರು ಬೇಡ? ಅವ್ರು ಆಗಲೇ ಎಲ್ಲ 5-6 ಸಾರಿ ಗೆದ್ದೆ ಚೆನ್ನಾಗಿ ಮಾಡಿಕೊಂಡವ್ರೆ. ಅವ್ರು ಬೇಡ, ಸಾಕು, ಅವ್ರು ಅಲ್ಲಿ ಇರಲಿ. ಇನ್ನು ಮುಂದೆ ಈಗ ನಿಂತಿರೋರು ಬರಲಿ. ಹಂಗಾದ್ರೆ ಡಾಕ್ಟ್ರು ಬರಬೇಕು. ಈಗ ಇರೋರು ಎಟ್ ಪ್ರೆಸೆಂಟು ಅಂದರೆ ಇವಾಗ ಇದ್ದವರು MP ಬಂದ್ಬಿಟ್ಟು DK ಸುರೇಶ್ ಅವರು ಅಭಿವೃದ್ಧಿ ಕೆಲಸ ಎಲ್ಲ ಮಾಡ್ತವ್ರ? ಮಾಡಿ ಅನುಭವಿಸಿದ್ದೀವಿ, ಎಲ್ಲ ಮಾಡ್ತಾನೆ ಇದ್ದಾವೆ. ಈಗ ಅವ್ರಿಗೊಂದು ಸಾರಿ ಬಂದು ಅವ್ರಿಗೊಂದು ಸಾರಿ ಹಾಕೋಣ. ನಾವು ರೈತರು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಗೆಲ್ಲಿಸ್ಬೋದು. ಅವ್ರ ಹಣ ಏನು ಮಾಡಲ್ಲ, ರೈತರು ಮನಸ್ಸು ಮಾಡಬೇಕು ನಮಗೆ. ನೀನೇ ಗೆದಿಬೇಕಾಗಲಿ, ನಾನೇ ಗೆದಿಬೇಕಾಗಲಿ, ನಾವು 5 ಜನ ಮನಸ್ಸು ಮಾಡಿದ್ರೆ ನಿಮಗೆ ನೀವು ಗೆದಿಬೋದು. ಓಕೆ, ಈಗ ಏನು ಕೆಲಸ ಮಾಡಬೇಕು ಅವರು ಸುರೇಶ್ ಅವರು? ಇನ್ನು ಅಭಿವೃದ್ಧಿ ಕೆಲಸಗಳನ್ನ ಯಾವ್ದಾದ್ರು ಮಾಡಬೇಕು? ಏನು ಮಾಡಲ್ಲ, ಅವ್ರು ಇನ್ನೇನು ಗಂಟು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗೆದ್ದು. ನೀವೆಂತ ಕೆಲಸ ಮಾಡ್ತೀರಾ? ನಾವು ರೈತರ ಕೆಲಸ, ಹೊಲ ಉಳೋದು, ದನ ಮೇಯಿಸೋದು, ನೀರು ಜಯಲಿಸ್ಟ್ ವಾ, ಹಂಗಂದ್ರೆ ಏನು ಕೆಲಸ ಮಾಡೋದು? ಹಂಗಂದ್ರೆ ನೀರು ಕಂಡುಹಿಡಿಯೋದು, ಟೆಸ್ಟಿಂಗು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿ ಜನಪದ ಲೋಕದ ಮದುವೆ, ಅವ್ರಿಗೆ ನಾನು 15 ಪಾಯಿಂಟ್ ಮಾಡಿದ್ದೆ. 5-6 ಕುಮಾರಸ್ವಾಮಿ ದೇವೇಗೌಡರು ಅವರು ಎಲ್ಲರೂ ಸೇರ್ಕೊಂಡು ಒಂದು ಪೂಜೆ ಮಾಡಿದ್ರು. 80 ಅಡಿಗೆ ನೀರು ಬಿದ್ದಾಯಿತು. ಆ ಫೋಟೋನಲ್ಲಿ ನಮ್ಮ ಹತ್ರ ಆ ಫೋಟೋ ಹಿಡಿದಿರೋದು. ಇವಾಗ ಅವ್ರಿಗೆ ಗೊತ್ತಾ ನೀವೇ ಅದನ್ನ ಕಂಡಿಡ್ದಿದ್ದು ಅಂತ? ಗೊತ್ತು. ನಾವು ಇಲ್ಲಿ ಕೇತಂಗಳಿ ತೋಟ ಅಲ್ಲೆಲ್ಲ ಹೋಯ್ತೀವಿ ನಾವು. ನಿಮ್ದೆ ಅಂತ ಹೆಸರು? ವೀರೇಶ್. ಇನ್ನೊಂದು ವಿಚಾರ, ನಿಮ್ಗೆ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ಮೋದಿನೇ. ಯಾಕೆ ಮೋದಿ ಅಂದರೆ ಅವನು ಚೆನ್ನಾಗಿ ಉಪಕಾರ ಮಾಡ್ತಾನೆ. ಅವರು ಕೊಡ್ತಿರುವಂತಹ ಗ್ಯಾರಂಟಿಗಳೆಲ್ಲ ಬಂದು ಸೇರ್ತಿದ್ಯೋ? ಬಂದವೆ. ಏನೇನು ಬಂದವೆ? ಮಾಮೂಲಿ 6,000 ಹಾಕ್ತಾರೆ ಎಕರೆಗೆ. ಗ್ಯಾಸ್ 100 ರೂಪಾಯಿ ಕಮ್ಮಿ ಮಾಡೋರು, ಈಗ ಇನ್ನೂ ಕಮ್ಮಿ ಮಾಡ್ತೀನಿ ಅಂತ ಹೇಳವ್ರೆ. ಅದೊಂದು ಅನುಕೂಲ ಮಾಡವ್ರೆ. ಈಗ ಸಿದ್ದರಾಮಯ್ಯ ಮಾಡಿರೋ ಅನುಕೂಲ ಏನು ಗೊತ್ತಾ, ಗಂಡಸರಿಗೆ ಇಟ್ಟಿಲ್ಲ. ಗಂಡಸರಿಗೆ ಇಟ್ಟಿಲ್ಲ ಸಿದ್ದರಾಮಯ್ಯ ಮಾಡಿರೋದು. ಯಾಕೆ ನೀನು ಫ್ರೀ ಚಾರ್ಜು ಮಾಡೈತಿ, ಬಸ್ಸು ಟಿಕೆಟ್ ಕೊಡೋಂಗಿಲ್ಲ, ನಮ್ಗೆ ಇಟ್ಟು ಮಾಡಿ ಇಕ್ಕಂಗಿಲ್ಲ. ಇಟ್ಟು ಮಾಡಿ ಇಕ್ಕಂಗಿಲ್ಲ ನಮ್ಗೀಗ. ಫ್ರೀ ಬಸ್ಸು ಹೊಡಿತಾರೆ ವಾಟ, ನೀನು ಮಾಡ್ಕೊಂಡು. ಸಿದ್ದರಾಮಯ್ಯ ಮಾಡಿರೋದು ಹಂಗೆ ಮಾಡಿರೋದು. ಈಗ ನಮಗೆ ಕೇಳೋಂಗಿಲ್ಲ, ಬಸ್ ಚಾರ್ಜ್ ಕೊಡೋಂಗಿಲ್ಲ. ಆ ದೇವರು ಈ ದೇವರು ಅಂತ ಹೊಂಟೈತಾರೆ. ನಮಗೆ ಅವ್ರು ಬರೋ ಗಂಟೆ ಕಾಯ್ಕೊಂಡಿದ್ದು ಸಿದ್ದರಾಮಯ್ಯ ಮಾಡಿರೋದು 2,000 ಕೊಡ್ತಾನೆ, ನಮ್ಮ ಹತ್ರ 6,000 ಹೊಡಿತಾನೆ. ನಮ್ಮ ಹತ್ರ ಹೆಂಗೆ ಹೊಡಿತಾನೆ ಅಂದರೆ ಗಣಿಗಾರಿಕೆ ಹೊಡಿತಾನೆ. ಅಲ್ಲಿ ಯಾರು ನಾವು ಅಡ್ಡ ಹಾಕೋ ಲಾರಿನ ಅಂದರೆ ತಗೋ 1 ಲಕ್ಷ ಕಟ್ಟು. ಎಷ್ಟು ಜನಕ್ಕೆ ಆಯ್ತದೆ? ಎಣ್ಣೆ ರೇಟ್ ಜಾಸ್ತಿ ಆಯ್ತಂತೆ. ಎಣ್ಣೆ ರೇಟು ಜಾಸ್ತಿ. ಸಿದ್ದರಾಮಯ್ಯ ಮಾಡಿರೋದು ನಮ್ಮ ಹತ್ರ ತಗೋತಾನೆ, ಅರ್ಧ ಮುಕ್ಕಾಲು ಭಾಗ ತಗೋತಾನೆ. ಏನು ಎಣ್ಣೆ ನಾವು ಕುಡಿಯೋಲ್ವಲ್ಲ ಆ ರೈಟ್ಗೆ ಹೋಗೋಕ್ಕೆ. ಇನ್ನು ಬೇರೆ ರಾಹುಲ್ ಗಾಂಧಿ ಅವರು ಯಾಕೆ ಆಗ್ಬಾರ್ದು ಪ್ರಧಾನಿ ಅಂತ ಹೇಳಲಿಲ್ಲ ನೀವು? ರಾಹುಲ್ ಗಾಂಧಿಗೆ ಆ ಮಿದುಡಿಲ್ಲ. ರಾಜೀವ್ ಗಾಂಧಿಗೆ, ಇಂದಿರಾ ಗಾಂಧಿಗಿತ್ತು, ಇವ್ರಿಗೆ ಅವೆಲ್ಲ ಇಲ್ಲ. ಅಂಶ ಕಮ್ಮಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ? ಅಯ್ಯೋ, ಅವರೇ ಯಾವುದೋ ಒಂದು ಗತ್ತಿನ ಮೇಲೆ ಆದರು. ಇಲ್ದಿರ ಅವರು ಆಗೋಕ್ಕಿಲ್ಲ.
ಈಗ ಹಂಗಾದ್ರೆ ಮೋದಿನೇ ಬೇಕು ನಿಮ್ಗೆ. ನಮಗೆ ಮೋದಿನೇ ಬೇಕು. ಹ್ಞೂ ಅದಕ್ಕೋಸ್ಕರ ಸಿ.ಎನ್ ಮಂಜುನಾಥ. ದೇವೇಗೌಡನ ಜೊತೆ ಕಾರಲ್ಲಿ ಪ್ರಧಾನಿ ಆಗಿದ್ದಾಗ ಕುಂತ್ಕೊಂಡು ಹೋಗಿರೋ ನಾನು. ಹಾಂ ನಮ್ಮೂರಿಗೆ. ಹಾಂ ಅವರು ಯಾವುದೋ ಒಂದು ಮರ ಉಳ್ಳಾಗಿತ್ತು, ಒಂದು ಮರ ಉಳ್ಳಾಗಿತ್ತು ಒಬ್ಬರ ಮೇಲೆ. ನಮ್ಮ ಊರಿಗೆ ಬಂದು ಪರಿಹಾರ ಕೊಟ್ಟವ್ರು ದೇವೇಗೌಡರು. ಇವಾಗ ಬೆಂಗಳೂರಲ್ಲಿ ನೀರಿಲ್ಲ ಪಾಪ. ಹೋಗ್ತಾ ಇದ್ದೀರಲ್ಲ ಪಾಯಿಂಟ್ ಮಾಡೋಕ್ಕೆ ದಿನ. ಹಾಂ ದಿನ ಹೋಗಿ ಈಗ ಒಂದು 20 ಮಾಡಿದ್ದೀನಿ. ಹಾಂ ನೀರು ಚೆನ್ನಾಗಿ ಬರ್ತದೆ. ಹಾಂ ಎಲ್ಲೆಲ್ಲಿ ಪಾಯಿಂಟ್ ಮಾಡಿದ್ದೀರಾ? ಮಲ್ಲಿಕಾ ಕಾಲೇಜು ಅಂತ ನೋಡಿದ್ದೀರಾ? ಸರಿಯಾಗಿ ದೊಡ್ಡ ಕಾಲೇಜ್ ಅದು. ಅಲ್ಲಿ ಮೊನ್ನೆ ಒಂದು 6 ಪಾಯಿಂಟ್ ಮಾಡ್ಬಿಟ್ಟು ಬಂದೆ. ಹಾಂ ನೀರು ಸಿಕ್ತು. 9 ಪಾಯಿಂಟ್ ಮಾಡಿದರು, ಸಿಕ್ಕಿರಲಿಲ್ಲ. ನಾನು ಹೆಂಗ ತರಲೆ ಅಪ್ಪರ್ನೇನೋ ಹೋದೆ, ಪ್ರಿನ್ಸಿಪಾಲ್ ಕರೆದ್ರು, ಹೆಂಗಪ್ಪ ನಿಮ್ಮದವರು? ಸರ್ ಮಾಡ್ತೀನಿ ಇದೆ, ಮಾಡಿದೆ. ನೀವು ಕರೆದು ಹೇಳಿ ಡೆಲ್ಲಿಗೆ ಹೋಗೋಣ. ಹಾಂ ಕರ್ಕೊಂಡು ಬರ್ತಾ ಇರ್ತೀನಿ. ಅನುಕೂಲ ಆಗ್ಬೇಕು ಜನಕ್ಕೆ. ನಾನು ಮಾಡೋವು ಅನುಕೂಲ ಆಗಬೇಕು, ಸಿದ್ದರಾಮಯ್ಯ ಮಾಡೋವೆಲ್ಲ ಅನನುಕೂಲ ಆಗಲಿ. ಹಾಂ ಈಗ ಹಂಗಾದ್ರೆ ಸಿದ್ದರಾಮಯ್ಯನ ಗ್ಯಾರಂಟಿ ಬ್ಯಾಡ್ ಆಗಿತ್ತು ನಿಮಗೆ? ಬೇಕಾಗಿರಲಿಲ್ಲ. ಹಾಂ ಹೆಂಗಸ್ರುಗಳು ಬಿಗ್ಗ ಕೆಲಸ ಮಾಡೋದು. ಯಾಕೆ ಬ್ಯಾಡ್ ಆಗಿತ್ತು? ಯಾಕೆ ಬೇಕಾಗಿಲ್ಲ ಅಂದರೆ 2,000 ರೂಪಾಯಿ ಕೊಡ್ತಾವ್ರಲ್ಲ. 2,000 ರೂಪಾಯಿ ಕೊಡ್ತಾವ್ರಾ? ಹೆಂಗಸ್ರಿಗೆ 2,000 ರೂಪಾಯಿ ಬತ್ತು ಅಂದರೆ ಪ್ಯಾಕೆಟ್ಗೆ ಹಾಕೊಂಡು ಹೊಯ್ತಾ ಇರ್ತಾರೆ. ನಮ್ಗೇನು ಕೊಡ್ತಾರೆ? ಸಿದ್ದರಾಮಯ್ಯ ಏನು ಗಂಡ್ಸ್ಗೆ ಏನು ಕೊಟ್ಟವನು ಹೇಳಿ? ಅದೇ ಇವಾಗ ಕೇಳ್ತಾ ಇದ್ದೀನಲ್ಲ. ಇನ್ನೇನು ಹೇಳ ನಾವು? ನಮಗೆ ಕುಮಾರಸ್ವಾಮಿ ಅಂದರೆ ಇಲ್ಲಿ ಹತ್ತಿರದವ್ರು ನಮಗೆ. ಈಗ ಸಿದ್ದರಾಮಯ್ಯ ನೋಡಿದ್ದೀನಿ ನಾನು ಯಾವಾಗನ ದೇವೇಗೌಡರ ಪಕ್ಕದಲ್ಲಿ ಕೂತಿದ್ದೀನಿ, ಕುಮಾರಸ್ವಾಮಿ ತೋಟಕ್ಕೆ ಹೋಗಿದ್ದೀನಿ. ಸಿದ್ದರಾಮಯ್ಯನ ಡಿ.ಕೆ.ನ ಎಲ್ಲಿ ನೋಡಿದ್ದೀನಿ ನಾನು? ಎಲ್ಲಿ ನೋಡಿದ್ದೀನಿ ಹೇಳಪ್ಪ? ಇಲ್ಲ ಅವ್ರು ಬಂದು ನಮ್ಗೆ ನೋಡೋರ. ಈಗ ಮೊನ್ನೆ ನಮ್ಮೂರಿಗೆ ಏನೋ ಕುಕ್ಕರು ಅಂತ ಹಂಚಿದ್ರು, ಕೊಟ್ಟೇ ಇಲ್ಲ. ಯಾರು ಕಾಂಗ್ರೆಸ್ನವರು ನಮಗೆ ಕೊಟ್ಟೇ ಇಲ್ಲಪ್ಪ. ನಾನಿದ್ದೆ, ನಾನೇ ನಮ್ಮ ಊರಿಗೆ ಕೊಟ್ಟಿಲ್ಲ ನಮಗೆ. ಏನು ಮಾಡೋಣ ಈಗ? ಮನೇಲಿ ಇದ್ದು ಕೊಟ್ಟಿಲ್ಲ. ನಮ್ಮ ಗಾಡಿನೇ ಹೊಡೆಯೋದು ಸರ್ಕಾರ ಹೋಗಿ ಕುಕ್ಕರ್ ತುಂಬ್ಕೊಂಡು ಹೋಗಿ ನಮ್ಮ ಗಾಡಿನೇ ಹೋಯ್ತದೆ. ಹಾಂ ಊರವ್ರು ಹಂಗೆ ಮಾಡಿದಾಗ ಸಿದ್ದರಾಮಯ್ಯನ ಗೆಲ್ಲಿಸೋದಿಲ್ಲ ಬತ್ತು, ಡಿ.ಕೆ. ಶಿವಕುಮಾರ್ನ ಗೆಲ್ಲಿಸೋದಿಲ್ಲ ಬತ್ತು. ನಾವು ಅವ್ನಿಗೆ ಬೇಕಾದವ್ರು ಕೊಟ್ಬಿಡ್ತಾನೆ, ಹೋಯ್ತಾನೆ. ಕುಮಾರಣ್ಣ ಏನು ಕೊಟ್ಟರು ನಮಗೆ? ಈ ತೋಟಕ್ಕೆ ಹೋದಾಗ ಮಾತಾಡಿಸ್ತಾರೆ, ನಿಖಿಲ್ ಮಾತಾಡಿಸ್ತಾನೆ. ನಾವು ಕುಮಾರಣ್ಣನ ಮಾತಾಡ್ಸಿದ್ದೀವಿ. ದೇವೇಗೌಡನ ಪಕ್ಕದಲ್ಲಿ ಕುಂತ್ಕೊಂಡು ಹೋಗಿದ್ದೀನಿ ನಾನು ಪ್ರಧಾನಿ ಆಗಿದ್ದಾಗ. ಹಾಂ ಇನ್ನೊಂದೇನಂತಂದರೆ ದೇವೇಗೌಡರ ಅಳಿಮಯ್ಯ ಮಂಜುನಾಥರು ಅದೀಗ ಹೇಳಿದ್ರ ಅವರು ಅಲ್ಲಿ ಫಸ್ಟು ಜನಸೇವೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಈಗ ಜನಸೇವೆ ಮಾಡಲಿ, ಅವರು ಗೆದಿಲಿ. ಹಾಂ ಈಗ ಲಾಸ್ಟಿಗೆ ಹೇಳ್ಬಿಡಿ, BJP JDS ಮೈತ್ರಿ ಹೆಂಗೈತೆ? ಚೆನ್ನಾಗಡಿ. ಇಷ್ಟ ಆಯಿತು. ಕುಮಾರಣ್ಣರು ಯಾಕೆ ಮೈತ್ರಿಗೆ ಸೇರಿಸ್ಕೊಂಡ್ರು ಅಂದರೆ ಅವರು ಈಗ ಕಾಯ್ತಾ ಬಂದರು. ಏನತ್ರೊಳಗೆ ಫಸ್ಟು ಕುಮಾರಣ್ಣರೇ ಸ್ಟ್ರಾಂಗು ದೇವೇಗೌಡರಿದ್ದಾಗ. ಅವ್ರು ಇವಾಗ ಈಗ ಕಾಯ್ತಾ ಬಂದರು. ಜನ ಎಲ್ಲ ಇದು ಯಾವುದು ಕುಟುಂಬ ರಾಜಕಾರಣಿ ಅಂಡಿ ಅವ್ರನ್ನ ಈ ಹೆಸರು ಈಗ ಕಮ್ಮಿ ಆದರು. ಇನ್ನು ಇವಾಗ ಮೈತ್ರಿ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಇನ್ನೂ ಈಗ ಆಗೋಯ್ತೀವಿ ಅಂತ ಕುಮಾರಸ್ವಾಮಿ ಆ ಕಡೆಗೆ ಅಲ್ಲಿಗೆ ಸೇರಿಕೊಂಡ್ರು ಪಾಪ. ಹಾಂ ಇನ್ನೇನು ಇಲ್ಲ. ಈಗ ಆಗವ್ರೆ ಈಗ ಮೈತ್ರಿ ಮಾಡ್ಕೊಂಡವ್ರಲ್ಲ ಸ್ವಲ್ಪ ಹಂಗಂಗೆ ಅವರು. ಹಾಂ ಈಗ ಮಂಡ್ಯದ ಸುಮಲತಾ ಮೇಲೆ ನಿಖಿಲ್ ಸೋಟ್ನ ಯಾಕೆ ಸೋತ? ಅದೇನೋ ಇದು ಹೇಳಿದ್ರಲ್ಲಪ್ಪ, ಸರ್ಬಿಟ್ಬಿಟ್ಟು ಸರ್ಗು ಒಡ್ಡಿ. ಹಾಂ ಅವ್ರು ಗೆದ್ದರು. ಈ ಸತಿ ಗೆದ್ಯಕ್ಕಾಯ್ತದ? ಗೆದ್ಯಕ್ಕಾಗಲ್ಲ. ಏನೇ ನಿಂತ್ಕೊಂಡ್ರು ಗೆದ್ಯಕ್ಕಾಗಲ್ಲ. ಈಗೂ ಆಗಲ್ಲ. ಒಂದು ಸಾರಿ ನೋಡ್ತಾರೆ, ಮತ್ತೆ ನೋಡಲ್ಲ. ಹಂಗಾದ್ರೆ ಈಗ ಲಾಸ್ಟಾಗಿ ಹೇಳ್ಬಿಡಿ, ಈಗ 28 ಕ್ಷೇತ್ರ ಐತೆ ಕರ್ನಾಟಕದಲ್ಲಿ. ಈ 28 ಕ್ಷೇತ್ರದಲ್ಲಿ BJP ಎಷ್ಟು ಗೆಲ್ತದೆ, ಹಂಗೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರ ಗೆಲ್ತದೆ? ಈ ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರ ಐತೆ. ಆ 28 ಕ್ಷೇತ್ರದಲ್ಲಿ 10 ಎಲ್ಲೆಲ್ಲಿ ಬರ್ತದೆ ಹೇಳಕ್ಕಲ್ಲ. ಬೇಕಾದ್ರೆ ಇದನ್ನ ಹಂಗೆ ಖಾತೆ ಇದು ಮಾಡ್ಕೊಂಡಿರ್ರಿ ನೋಡಿರಿ. ಈ ಸತಿ 10 ಮೇಲೆ ಗೆದ್ಯಾರ ಅವರು. ಮಿಕ್ಕಿದ್ದು BJP JDS ಮೈತ್ರಿ. ಮೈತ್ರಿ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ, ಈ ಒಂದು ಊರಲ್ಲಿ ಎಲ್ಲ ಜನ ಏನ್ ಹೇಳ್ತಾವ್ರೆ? ನಾವೆಲ್ಲ BJPನೇ. CN ಮಂಜುನಾಥ್ ಅಂತ ಹೇಳ್ತಾವ್ರ, ಸುರೇಶ್ ಅಂತ ಹೇಳ್ತಾವ್ರ? ಇಲ್ಲ, ಯಾರು ಹೇಳಲ್ಲ. ಅವ್ರ ಪಕ್ಷದವ್ರು ಒಂದು 25 ಜನ ಇರ್ತಾರಲ್ಲ, ಅವ್ರ ಮಾತಕ್ಕೆ ಹೇಳ್ಕೋಬೇಕು. ಅಷ್ಟೇ ಹೇಳ್ಕೋಬೇಕು. ನಾವೆಲ್ಲ BJPನೇ.
ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.